ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ದೇವನಹಳ್ಳಿ ತಾಲೂಕು ವರದಿ. ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ಸುದ್ದಿ. ನ್ಯೂ ಆರ್ಟಿಒ ಕಚೇರಿ ಸಮೀಪದ ನಂದಿಬೆಟ್ಟದ ರಸ್ತೆಯ ಪಕ್ಕದಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಅದ್ದೂರಿಯಾಗಿ ನಡೆದ ವೈಕುಂಠ ಏಕಾದಶಿ ಕಾರ್ಯಕ್ರಮ ನಡೆದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಂದಿಬೆಟ್ಟದ ಕಡೆ ಹೋಗುವ ರಸ್ತೆಯ ಹೊಸ ಆರ್ಟಿಒ ಕಚೇರಿಯಿಂದ ಸ್ವಲ್ಪ ದೂರದಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿಯ ಅಂಗವಾಗಿ ದೇವಾಲಯವನ್ನ ಶುದ್ಧೀಕರಿಸಿ ಹಸಿರು ತೋರಣಗಳಿಂದ ಸಿಂಗರಿಸಿ ವಿದ್ಯುತ್ ದೀಪಗಳಿಂದ ಹಾಗೂ ವಿವಿಧ ಹೂವುಗಳಿಂದ ಅಲಂಕಾರ ದೇವಾಲಯದ ಉಸ್ತುವಾರಿ ಹಾಗೂ ಧರ್ಮಾಧಿಕಾರಿ ಶ್ರೀಮತಿ ಕೃಷ್ಣಮ್ಮರವರ ನೇತೃತ್ವದಲ್ಲಿ ಏರ್ಪಡಿಸಲಾಗಿತ್ತು. ನೆನೆ ಮನವೇ ನೀ ಪರಮಾತ್ಮನ ಮರೆತಿರುವೆ ಆ ಸುಖದಾತನ. ನೆನೆ ಮನವೇ ನೀ ಪರಮಾತ್ಮನ ಮರೆತಿರುವೆ ಆ ಸುಖದಾತನ. ನೆನೆ ಮನವೇ ನೀ ಪರಮಾತ್ಮನ. ವೆಂಕಟೇಶ್ವರ ಸ್ವಾಮಿ ದೇವಾಲಯದ ಧರ್ಮಾಧಿಕಾರಿ ಹಾಗೂ ದೇವಾಲಯದ ಉಸ್ತುವಾರಿಗಳಾದ ಶ್ರೀಮತಿ ಕೃಷ್ಣಮ್ಮರವರು ವೈಕುಂಠ ಏಕಾದಶಿ ವಿಶೇಷತೆಯ ಬಗ್ಗೆ ಮಾತನಾಡಿ, ಈ ದೇವಾಲಯವನ್ನ ಮುನಿಯಮ್ಮ ದಿವಂಗತ ವೈಕೆ ಸಕ್ಕರಪ್ಪರವರ ತಂಗಿ ವೈಕೆ ವೆಂಕಟಮ್ಮ ಅವರ ಜ್ಞಾಪಕಾರ್ಥವಾಗಿ ಈ ದೇವಾಲಯ ದಿನಾಂಕ 23/4/2009 ನಿರ್ಮಾಣ ಮಾಡಲಾಯಿತು. ಇಂದಿಗೆ ಸುಮಾರು 14 ವರ್ಷಗಳಿಂದ ಹಬ್ಬಗಳ ದಿನಗಳಲ್ಲಿ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ದೇವರ ದರ್ಶನವನ್ನ ಪಡೆದು ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಿ ದೇವರ ಗುಡಿಯ ಸುತ್ತಲೂ ತಮ್ಮ ತಮ್ಮ ಕೋರಿಕೆಗಳನ್ನ ಕೋರಿಕೊಳ್ಳುತ್ತಿದ್ದಾರೆ. ಶ್ರದ್ಧಾಭಕ್ತಿಯಿಂದ ಪೂಜೆಯನ್ನ ಸಲ್ಲಿಸಿದಾಗ ದೇವರ ದಯೆ ಸಿಗುತ್ತದೆ ಎಂದು ದೇವಾಲಯದ ಧರ್ಮಾಧಿಕಾರಿ ಹಾಗೂ ದೇವಾಲಯದ ಉಸ್ತುವಾರಿಗಳಾದ ಶ್ರೀಮತಿ ಕೃಷ್ಣಮ್ಮರವರು ತಿಳಿಸಿದರು. ಪರಮಧಾಮದಿಂ ಶಿವತಾನುಬಂದಿಹನು ವಿಶೇಷ ಆಯಿತು. ಭಗವದ್ಗೀತೆ ಅದು ಇದು ಜೋರಾಗಿತ್ತು. ನೆನ್ನೆ ಇದು ಎಷ್ಟು ವರ್ಷದಿಂದ ಈ ದೇವಾಲಯ? ಈ ವರ್ಷನೇ ಎಲ್ಲ ಶುರು ಮಾಡಿರೋದು. ಹೋದ ವರ್ಷ ಸ್ವಲ್ಪ ಸುಮಾರು ಇತ್ತು, ಈ ವರ್ಷ ಗ್ರ್ಯಾಂಡ್ ಆಗ್ಬಿಡ್ತು ಬಿಡಿ. ಮತ್ತೆ ಈ ತಾಯಿಯವರ 14 ವರ್ಷ ಆಯ್ತು. 14 ವರ್ಷ ಆಯ್ತು ಪ್ರತಿಷ್ಠಾಪನೆ ಮಾಡಿ. 14 ವರ್ಷದಿಂದ ನಾವೇ ಸ್ವಂತ. ಮೊದಲಿನ ಜನರಸ ಯಾವ ರೀತಿ ಇದೆ? ಜಾಸ್ತಿ ಜನ ಬರ್ತಾರೆ. ಹೋದ ವರ್ಷ ಏಕಾದಶಿಗಿಂತ ಈ ಸಲ ತುಂಬಾ ಜನ. ನಾವು ಪ್ರಸಾದ ಕೊಡೋದ್ರಲ್ಲಿ ಗೊತ್ತಾಗ್ಬಿಡುತ್ತೆ ನಮ್ಗೆ ಜನ ಹೆಂಗ್ ಬಂದಿದ್ದಾರೆ, ಹೆಂಗೆ ಇದ್ ಮಾಡ್ತಾರೆ ಅಂತ. ಇವತ್ತು ಬೆಳಗ್ಗೆನಿಂದ ಇದ್ರು ಜನ. ನೆನ್ನೆ ಬರಕ್ಕಾಗದವ್ರು ಇವತ್ತು ಬಂದಿದ್ದಾರೆ. ಮತ್ತೆ ನೀವು ಇಲ್ಲಿನವರೇನು? ತಾಲೂಕಿನಲ್ಲಿ ಬಹುತೇಕ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಂತಹ ಶ್ರೀಯವರ ವಿಗ್ರಹಗಳು ತಿರುಮಲ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ತರಹ ಸ್ವಾಮಿ ನೆಲೆಸಿದ್ದಾರೆ. ಈ ಸ್ವಾಮಿರವರಿಗೆ ಬೃಹತ್ ಆಕಾರದ ಹೂವಿನ ಹಾರಗಳಿಂದ ಅಲಂಕಾರವನ್ನ ಮಾಡಲಾಗಿದೆ. ವಿಜೃಂಭಣೆಯಿಂದ ಏಕಾದಶಿ ಪ್ರಯುಕ್ತ ಸ್ವಾಮಿರವರಿಗೆ ವಿಶೇಷ ಅಲಂಕಾರ, ಪೂಜೆಗಳು, ಅನ್ನ ಸಂತರ್ಪಣೆ, ಪ್ರಸಾದ ವಿನಿಯೋಗಗಳು ದೇವಾಲಯದಲ್ಲಿ ಅದ್ದೂರಿಯಾಗಿ ನಡೆಯಿತು. ಮರೆ ನೀ ದೇಹದ ಬಂಧನವನ್ನು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಕಳೆದ 14 ವರ್ಷಗಳ ಹಿಂದೆ ದೇವಾಲಯ ನಿರ್ಮಾಣಗೊಂಡು ಈಗಿನ ತನಕ ನಮ್ಮ ಹಿಂದೂ ಹಬ್ಬಗಳಲ್ಲಿ ಮಹಿಳೆಯರು ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ಪೂಜೆಯನ್ನ ಸಲ್ಲಿಸಿ ತಮ್ಮ ಹರಕೆಗಳನ್ನ ತೀರಿಸಿಕೊಳ್ಳುತ್ತಿದ್ದರು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ದೇವಾಲಯದಲ್ಲಿ ಅದ್ದೂರಿಯಾಗಿ ಪೂಜಾ ಕಾರ್ಯಕ್ರಮಗಳು ಭಕ್ತಾದಿಗಳು ನಡೆಸಿಕೊಂಡು ಬರುತ್ತಿದ್ದಾರೆ ಎಂದು
ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದ ಧರ್ಮಾಧಿಕಾರಿಗಳು ಹಾಗೂ ಉಸ್ತುವಾರಿಗಳಾದ ಶ್ರೀಮತಿ ಕೃಷ್ಣಮ್ಮರವರು ತಿಳಿಸಿದರು. ಮರೆತಿರುವೆ ಆ ಸುಖದಾತನ ನೆನೆ ಮನವೇ ನೀ ಪರಮಾತ್ಮನ. ಶಾಂತಿಯ ನೀಡುವ ಆ ಶಿವನು ಶಾಂತಿಯ ನೀಡುವ ಆ ಶಿವನು ಶಕ್ತಿಯ ತುಂಬುವ ಪರಶಿವನು ದುಃಖವ ಹರಿಸಿ ಸುಖವನ್ನು ನೀಡುತ್ತಾ ದುಃಖವ ಹರಿಸಿ ಸುಖವನ್ನು ನೀಡುತ್ತಾ ಪಾವನಗೊಳಿಸುವ ಪರಮಾತ್ಮನು ನೆನೆ ಮನವೇ ನೀ ಪರಮಾತ್ಮನ. ಮರೆತಿರುವೆ ಆ ಸುಖದಾತನ ನೆನೆ ಮನವೇ ನೀ ಪರಮಾತ್ಮ. ಸ್ವಾಮಿಗಳವರೆಲ್ಲ ಬರೋರಿದ್ರೇನೋ ಮಾಡ್ತಾ ಮಾಡ್ತಾ ದೊಡ್ಡ ದೇವರಾದರು. ಎಲ್ಲ ಭಕ್ತಾದಿಗಳು ಬಂದು ವಿಶೇಷ ಪೂಜೆಗಳೆಲ್ಲ ಮಾಡಿಸ್ಕೊಂಡು ಹೋಗ್ತಾರೆ. ನಾವು ಹಬ್ಬ ಹುಣ್ಣಿಮೆಗಳಲ್ಲಿ ವಿಶೇಷವಾಗಿ ನಾವು ಪೂಜೆ ಮಾಡ್ತೀವಿ. ಇದು ವೈಕುಂಠ ಏಕಾದಶಿಗಂತೂ ತುಂಬ ಚೆನ್ನಾಗಿ ಮಾಡ್ತೀವಿ. ಮಿಕ್ಕಿದವ್ರಿಗೆಲ್ಲ ಭಕ್ತರು ದೇವರು ನಮ್ಮ ತಂದೆ ಹೆಸರಲ್ಲಿ ದೇವಸ್ಥಾನ ಕಟ್ಸಿರೋದು ನಾವು. ಯಾಕಂದರೆ ಅವ್ರದ್ದು ಸಿಕ್ಕಾರಪ್ಪ ವೈದ್ಯ, ಆದ್ದರಿಂದ ಅವ್ರದ್ದು ಹೆಸರಲ್ಲಿ ದೇವಸ್ಥಾನ ಕಟ್ಟಿರೋದು ನಡೀತಾ ಇದೆ. ನಾವು ಸುಮ್ಮನೆ ಪಾತ್ರಧಾರಿಗಳಿದ್ರೆ ಅವರೇ ಸೂತ್ರಧಾರಿಗಳು ನಮ್ಮ ತಂದೆ. ಹಾಗಾಗ್ಬಿಟ್ಟು ಅವ್ರ ಹೆಸರಿಗೆ ದೇವಸ್ಥಾನ ಕಟ್ಟಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಶಿವ ಪರಮಾತ್ಮನ ಪಿತ ಪರಮಾತ್ಮನ